Hello friends, greetings of the day and welcome to Spardha Lines. Let us start with our 13th lesson today, masculine and feminine gender, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಇವತ್ತು ನಮ್ಮ 13ನೇ ಪಾಠವನ್ನ ನಾವು ಪ್ರಾರಂಭಿಸೋಣ. These are the subtopics we are going to cover in today's lesson. What is masculine, what is feminine, ಅಂದ್ರೆ ಪುಲ್ಲಿಂಗ ಅಂದ್ರೇನು, ಸ್ತ್ರೀಲಿಂಗ ಅಂದ್ರೇನು, ಉದಾಹರಣೆಗಳು examples, exercises and also the previous year questions. ನಮ್ಮ ಭಾರತೀಯ ಕೆಲವು ಭಾಷೆಗಳಲ್ಲಿ, ಉದಾಹರಣೆಗೆ ಹಿಂದಿಯಲ್ಲಿ ನಾಮಪದಗಳಿಗೆ ಅದರದೇ ಆದಂತಹ ಜೆಂಡರ್ ಇರುತ್ತೆ. ಅಂದ್ರೆ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಅನ್ನೋ ಕ್ಯಾಟಗರೈಸೇಷನ್ ಇರುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ಶಾಲೆ ಅಥವಾ ಪಾಠಶಾಲಾ ಅನ್ನೋದು ಸ್ತ್ರೀಲಿಂಗಕ್ಕೆ ಬರುತ್ತೆ. ಆ ರೀತಿಯಲ್ಲಿ ನೌನಿಗೆ ಅದರದೇ ಆದಂತಹ ಜೆಂಡರ್ ಕೆಲವು ಇನ್ ಸಮ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜಸ್ ವಿ ಹ್ಯಾವ್, ಬಟ್ ಇನ್ ಇಂಗ್ಲಿಷ್ ನಾಟ್ ಪರ್ಟಿಕ್ಯುಲರ್ಲಿ ಆಲ್ ದ ನೌನ್ಸ್ ಆರ್ ನಾಮಪದಗಳಿಗೆ ಅದರದೇ ಆದಂತಹ ಲಿಂಗ ಹೊಂದಿರೋದಿಲ್ಲ. There is no inherent masculine or feminine form for most of the noun. ಹೆಚ್ಚಿನ ನಾಮಪದಗಳಿಗೆ ಅದರದೇ ಆದಂತಹ ಆನುವಂಶಿಕ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಇಂಗ್ಲಿಷ್ ನಲ್ಲಿ ಇಲ್ಲ, ಅದರ ರೂಪವಿಲ್ಲ. ಅದಾದ್ರೂ ಕೆಲವು ಸಂದರ್ಭಗಳಲ್ಲಿ ಫಾರ್ ಅ ಸರ್ಟನ್ ಕೇಸಸ್ there are specific few words in term or the terms that are used to distinguish between male and female individuals. ಪ್ರಾಣಿಗಳು ಅಥವಾ ಮನುಷ್ಯರಿಗೆ ಸಂಬಂಧಿಸಿದ ಹಾಗೆ ಕೆಲವು ನಾಮಪದಗಳಿಗೆ ಅದರದೇ ಆದಂತಹ ಲಿಂಗ ವ್ಯತ್ಯಾಸ ಬರುತ್ತೆ. ಆ ರೀತಿಯ ಶಬ್ದಗಳನ್ನ ನಾವಿವತ್ತು ಕಲಿಯೋಣ. ಇಂಗ್ಲಿಷ್ ನಲ್ಲಿ ಯಾವೆಲ್ಲ ಸಂದರ್ಭಗಳಲ್ಲಿ ಈ ರೀತಿಯ ಲಿಂಗ ವ್ಯತ್ಯಾಸಗಳು ಬರುತ್ತೆ ಅನ್ನೋದನ್ನ ಒಂದರಂತೆ ಕಲಿಯೋಣ. ಮೊದಲನೇದಾಗಿ ಜೆಂಡರ್ಡ್ ನೌನ್ಸ್ ಫಾರ್ ಹ್ಯೂಮನ್ಸ್, ಮನುಷ್ಯರಲ್ಲಿ ಬರುವಂತಹ ಲಿಂಗ ನಾಮಪದಗಳನ್ನ ಕಲಿಯೋಣ. ಸೊ ಮ್ಯಾಸ್ಕ್ಯುಲಿನ್, ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಲೈಕ್ ಮ್ಯಾನ್, ಫಾದರ್, ಬ್ರದರ್, ಮನುಷ್ಯ, ತಂದೆ, ಸಹೋದರ. ಈ ರೀತಿಯ ಶಬ್ದಗಳನ್ನ ನಾವು ವಿ ಕಾಲ್ ಇಟ್ ಆಸ್ ಮ್ಯಾಸ್ಕ್ಯುಲಿನ್, ಪುಲ್ಲಿಂಗ ಅಂತೇವೆ. ಅದೇ ರೀತಿಯಲ್ಲಿ ಸ್ತ್ರೀಲಿಂಗದಲ್ಲಿ ಬರುವಂತದ್ದು ಹೆಂಗಸು, ತಾಯಿ, ಸಹೋದರಿ ಅನ್ನೋದಕ್ಕೆ ವಿಮೆನ್ ಅಥವಾ ಮ್ಯಾನ್, ವುಮನ್, ಮೆನ್, ವಿಮೆನ್. ಮ್ಯಾನ್ ಅಂದ್ರೆ ಸಿಂಗ್ಯುಲರ್, ಮೆನ್ ಅಂದ್ರೆ ಪ್ಲೂರಲ್. ಅದೇ ರೀತಿ ವುಮನ್ ಅಂದ್ರೆ ಸಿಂಗ್ಯುಲರ್, ವಿಮೆನ್ ಅಂದ್ರೆ ಪ್ಲೂರಲ್. ಫಾದರ್, ಮದರ್ ಅಥವಾ ಬ್ರದರ್, ಸಿಸ್ಟರ್. ಈ ರೀತಿಯ ಶಬ್ದಗಳು ಮನುಷ್ಯರಿಗೆ ಅಪ್ಲಿಕೇಬಲ್. ಸೊ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಗಿವನ್ ಹಿಯರ್. ಜಾನ್ ಇಸ್ ಅ ಟ್ಯಾಲೆಂಟೆಡ್ ಆಕ್ಟರ್. ಜಾನ್ ಅನ್ನೋನು ಒಬ್ಬ ಪ್ರತಿಭಾವಂತ ನಟ. ಹಿಯರ್ ಆಕ್ಟರ್ ಅಥವಾ ನಟ ಅನ್ನೋದು ಮ್ಯಾಸ್ಕ್ಯುಲಿನ್ ಫಾರ್ಮ್ ಅಲ್ಲಿ ಉಪಯೋಗಿಸಿದ್ದೇವೆ. ಅದೇ ರೀತಿಯಲ್ಲಿ ಸ್ತ್ರೀಲಿಂಗ ಅಥವಾ ಫೆಮಿನೈನ್ ಫಾರ್ಮ್ ಯೂಸ್ ಮಾಡಬೇಕಾದ್ರೆ ಎಮಿಲಿ ಇಸ್ ಅ ಸಕ್ಸೆಸ್ಫುಲ್ ಬಿಸ್ನೆಸ್ ವುಮನ್. ಬಿಸ್ನೆಸ್ ವುಮನ್ ಅಂದ್ರೆ ವ್ಯಾಪಾರಿ ಮಹಿಳೆ ಅಂತ ಸ್ಪೆಸಿಫಿಕ್ ಆಗಿ ನಾವು ಅವಳ ಜೆಂಡರ್ ಅನ್ನ ತೋರಿಸ್ಕೊಟ್ಟಿದ್ದೇವೆ. ನೆಕ್ಸ್ಟ್ ವಿ ಹ್ಯಾವ್ ಜೆಂಡರ್ಡ್ ನೌನ್ಸ್ ಫಾರ್ ಆನಿಮಲ್ಸ್. ಪ್ರಾಣಿಗಳಲ್ಲಿ ಬರುವಂತಹ ಜೆಂಡರ್ಡ್ ನೌನ್ಸ್, ಇದು ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ ಇಂಗ್ಲಿಷ್ ಅಲ್ಲಿ. ಉದಾಹರಣೆಗೆ ಮ್ಯಾಸ್ಕ್ಯುಲನ್ ಅಥವಾ ಪುಲ್ಲಿಂಗದಲ್ಲಿ ಬರೋದು ಬುಲ್, ರೂಸ್ಟರ್, ಸ್ಟಾಲಿಯನ್. ಅಂದ್ರೆ ಬುಲ್ ಅಂದ್ರೆ ಗೂಳಿ ಅಥವಾ ರೂಸ್ಟರ್ ಹುಂಜ. ಸ್ಟಾಲಿಯನ್ ಅಂದ್ರೆ ಗಂಡು ಕುದುರೆಗೆ ನಾವು ಸ್ಟಾಲಿಯನ್ ಅಂತ ಕರಿತೇವೆ. ಕನ್ನಡದಲ್ಲಿ ಕುದುರೆ ಅಂದ್ರೆ ಹೆಣ್ಣು ಕುದುರೆಯೂ ಇರ್ಬೋದು, ಗಂಡು ಕುದುರೆಯೂ ಇರ್ಬೋದು. ಆದ್ರೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಸಪರೇಟ್ ಶಬ್ದಗಳಿವೆ, ಸ್ಟಾಲಿಯನ್ ಮತ್ತು ಮೇರ್. ಮೇರ್ ಅಂದ್ರೆ ಹೆಣ್ಣು ಕುದುರೆ, ಇಟ್ ಕಮ್ಸ್ ಅಂಡರ್ ದ ಫೆಮಿನೈನ್ ಫಾರ್ಮ್ ಅಥವಾ ಸ್ತ್ರೀಲಿಂಗದಲ್ಲಿ ಬರುತ್ತೆ. ಬುಲ್ ಅಥವಾ ಕೌ, ಕೌ ಅಂದ್ರೆ ಸ್ತ್ರೀಲಿಂಗ, ಹಸು. ಹೆನ್ ಅಂದ್ರೆ ಮತ್ತೆ ಸ್ತ್ರೀಲಿಂಗ, ಕೋಳಿಗೆ ನಾವು ಹೆನ್ ಅಂತ ಕರಿತೇವೆ. ಸಮ್ ಎಕ್ಸಾಂಪಲ್ಸ್ ಆರ್ ಗಿವನ್ ಹಿಯರ್. ದ ಬುಲ್ ಇಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಅಂದ್ರೆ ಗೂಳಿಯು ಹೊಲದಲ್ಲಿ ಮೇಯ್ತಾ ಇದೆ. ಬುಲ್ ಅನ್ನೋದು ಇಲ್ಲಿ ಪುಲ್ಲಿಂಗ ಆಗಿರತ್ತೆ. ಅದೇ ರೀತಿ ದ ಕೌ ಪ್ರೊಡ್ಯೂಸಸ್ ಮಿಲ್ಕ್. ಕೌ ಅಥವಾ ಹಸು ಅನ್ನೋದು ಇಲ್ಲಿ ಸ್ತ್ರೀಲಿಂಗ, ಹಸು ಹಾಲನ್ನ ಉತ್ಪಾದಿಸುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಜೆಂಡರ್ಡ್ ಪ್ರೋನೌನ್ಸ್. ಸರ್ವನಾಮಗಳಲ್ಲಿ ಬರುವಂತಹ ಜೆಂಡರ್ ಅನ್ನ ನಾವು ನೋಡೋಣ. ಅಂಡರ್ ಮ್ಯಾಸ್ಕ್ಯುಲಿನ್ ಫಾರ್ಮ್ ಅಥವಾ ಪುಲ್ಲಿಂಗದಲ್ಲಿ ವಿ ಹ್ಯಾವ್ ವರ್ಡ್ಸ್ ಲೈಕ್ ಹಿ, ಅವನು, ಹಿಮ್, ಅವನನ್ನು, ಹಿಸ್, ಅವನ. ದೀಸ್ ಆರ್ ದ ವರ್ಡ್ಸ್ ವಿ ಯೂಸ್ ಅಂಡರ್ ಮೇಲ್ ಫಾರ್ಮ್. ಅಂಡ್ ಅಂಡರ್ ಫೀಮೇಲ್ ಫಾರ್ಮ್ ಆರ್ ಫೆಮಿನೈನ್ ಫಾರ್ಮ್ ವಿ ಹ್ಯಾವ್ ವರ್ಡ್ಸ್ ಲೈಕ್ ಶಿ, ಹರ್, ಹರ್ಸ್, ಅವಳು, ಅವಳ, ಅವಳನ್ನು. ಈ ರೀತಿಯ ಶಬ್ದಗಳನ್ನ ನಾವು ಸ್ತ್ರೀಲಿಂಗಕ್ಕಾಗಿ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ಗೋಯಿಂಗ್ ಟು ದ ಸ್ಟೋರ್. ಅವನು ಅಂಗಡಿಗೆ ಹೋಗುತ್ತಿದ್ದಾನೆ. ಅವನು, ಹಿ ಅನ್ನೋದು ಪುಲ್ಲಿಂಗ. ಶಿ ಕಾಲ್ಡ್ ಟು ಕನ್ಫರ್ಮ್ ದ ಅಪಾಯಿಂಟ್ಮೆಂಟ್. ಅವಳು ನೇಮಕಾತಿಯನ್ನು ಖಚಿತಪಡಿಸೋದಕ್ಕೆ ಕರೆ ಮಾಡಿದ್ಲು. ಅವಳು ಅನ್ನೋದು ಸ್ತ್ರೀಲಿಂಗ. ನೆಕ್ಸ್ಟ್ ವಿ ಹ್ಯಾವ್ ಜೆಂಡರ್ ನ್ಯೂಟ್ರಲ್ ನೌನ್ಸ್. ಹಲವಾರು ಬಾರಿ ನಾವು ಇತ್ತೀಚೆಗೆ ಅದರಲ್ಲೂ ಮುಖ್ಯವಾಗಿ ಲಿಂಗ ತಟಸ್ಥ ನಾಮಪದಗಳನ್ನ ಉಪಯೋಗಿಸೋದಕ್ಕೆ ಹೆಚ್ಚಾಗಿ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ದೇರ್ ಆರ್ ಸರ್ಟನ್ ನೌನ್ಸ್ where we specifically do not bring gender into the noun. So for example, teacher.
ಜೆಂಡರ್ ನ್ಯೂಟ್ರಲ್ ನೌನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಅದು ಮೇಲ್ ಅಥವಾ ಫೀಮೇಲ್ ಅನ್ನೋದನ್ನ, ಸ್ತ್ರೀ ಅಥವಾ ಪುರುಷ ಅನ್ನೋದನ್ನ ತೋರಿಸ್ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಟೀಚರ್, ಗುರುಗಳು ಅಂದ್ರೆ ಅದು ಹೆಣ್ಣು ಗುರುಗಳು ಇರ್ಬೋದು ಅಥವಾ ಗಂಡು ಗುರುಗಳು ಇರ್ಬೋದು. ಅಥವಾ ಡಾಕ್ಟರ್ ಎಕ್ಸಾಮಿನ್ಡ್ ದ ಪೇಷಂಟ್. ಇಲ್ಲಿ ಡಾಕ್ಟರ್ ಅನ್ನೋದು ಸ್ತ್ರೀಲಿಂಗವ ಪುಲ್ಲಿಂಗವ ಅಂತಾನು ಗೊತ್ತಾಗಲ್ಲ, ಪೇಷಂಟಿನ ಬಗ್ಗೆನೂ ಅದು ಸ್ತ್ರೀಲಿಂಗವ ಪುಲ್ಲಿಂಗವ ಗೊತ್ತಾಗಲ್ಲ. ಇಲ್ಲಿ ಮತ್ತೆ ಟೀಚರ್ ಅಥವಾ ಸ್ಟೂಡೆಂಟ್ ಅನ್ನೋದು ಟೀಚರ್ ಮತ್ತು ಸ್ಟೂಡೆಂಟ್, ಅದು ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು. ಅಥವಾ ಮೈ ಫ್ರೆಂಡ್, ಗೆಳೆಯ ಅಥವಾ ಗೆಳತಿ, ಯಾವ್ದು ಬೇಕಾದ್ರೂ ಇರ್ಬೋದು. ಕನ್ನಡದಲ್ಲಿ ಸಪರೇಟ್ ಆದ ಶಬ್ದಗಳಿವೆ, ಗೆಳೆಯ ಅಥವಾ ಗೆಳತಿ, ಸಹೋದರ ಸಹೋದರಿ. ಇಲ್ಲಿ ಫ್ರೆಂಡ್ ಅಂದ್ರೆ ಅದು ಎರಡು ಕೂಡ ಬರುತ್ತೆ ಅದರಲ್ಲಿ. ವಿ ಕಾಲ್ ಇಟ್ ಆಸ್ ಜೆಂಡರ್ ನ್ಯೂಟ್ರಲ್ ನೌನ್. ಲೆಟ್ ಅಸ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್. ಇತ್ತೀಚಿನ ದಿನಗಳಲ್ಲಿ ನಾವು ನಟ ಅಥವಾ ನಟಿ ಅನ್ನೋದನ್ನ ಕಾಮನ್ ಆಗಿ ಆಕ್ಟರ್ ಅಂತ ಕರಿತೇವೆ. ಮೊದಲು ಆಕ್ಟರ್ ಆಕ್ಟ್ರೆಸ್ ಅನ್ನೋ ಎರಡು ಸಪರೇಟ್ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಆಕ್ಟ್ರೆಸ್, ಹೆಣ್ಣು ಆಕ್ಟರ್ ಆದ್ರೂ ಕೂಡ, ನಟಿ ಆದ್ರೂ ಕೂಡ ನಾವು ಆಕ್ಟರ್ ಅನ್ನೋ ಶಬ್ದವನ್ನ ಉಪಯೋಗಿಸೋದು ಸಾಮಾನ್ಯವಾಗಿ ಕಂಡು ಬರುತ್ತಾ ಇದೆ. ಅಥವಾ ಇನ್ನೊಂದು ಶಬ್ದ ಫೈರ್ ಫೈಟರ್, ಫೈರ್ ಮ್ಯಾನ್ ಅಂತ ಮೊದಲ ಹೆಸರಿತ್ತು, ಯಾಕಂದ್ರೆ ಅದು ಗಂಡು ಉದ್ಯೋಗ ಅನ್ನೋ ತಿಳುವಳಿಕೆ ನಮ್ಮಲ್ಲಿತ್ತು. ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚಾಗಿ ಗಂಡಸರು ಇದ್ರು ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಅದು ಬದಲಾವಣೆ ಆಗ್ತಾ ಇದೆ. ಹೆಂಗಸರು ಕೂಡ ಇಂಥ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಅಗ್ನಿಶಾಮಕ ಸಿಬ್ಬಂದಿಯನ್ನ ಫೈರ್ ಮ್ಯಾನ್ ಅನ್ನೋದನ್ನ ನಿಲ್ಲಿಸಿ ನಾವು ಫೈರ್ ಮ್ಯಾನ್, ಫೈರ್ ವುಮನ್ ಅನ್ನೋ ಬದಲು ಸುಲಭವಾಗಿ ಫೈರ್ ಫೈಟರ್ ಅನ್ನೋ ಜೆಂಡರ್ ನ್ಯೂಟ್ರಲ್ ಶಬ್ದಗಳನ್ನ ಬಳಸ್ತಾ ಇದ್ದೇವೆ. ಇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, there are chances that they give you masculine word and ask you for feminine form of it, or they give you feminine word and ask you for the masculine form of it. ಪುಲ್ಲಿಂಗ ಕೊಟ್ಟು ಸ್ತ್ರೀಲಿಂಗ ಬರೀಲಿಕ್ಕೆ ಹೇಳ್ಬೋದು, ಅಥವಾ ಸ್ತ್ರೀಲಿಂಗ ಕೊಟ್ಟು ಪುಲ್ಲಿಂಗ ಬರೀಲಿಕ್ಕೆ ಹೇಳ್ಬೋದು ಪರೀಕ್ಷೆಯಲ್ಲಿ. ಸೊ ವಿ ಹ್ಯಾವ್ ಅ ಲಿಸ್ಟ್ ಆಫ್ ವರ್ಡ್ಸ್, ಕಾಮನ್ಲಿ ಯೂಸ್ಡ್ ವರ್ಡ್ಸ್. ವಿ ಹ್ಯಾವ್ ಅ ಲಿಸ್ಟ್ ಹಿಯರ್ ಫಾರ್ ಅಸ್ ಟು ಗೋ ಥ್ರೂ. ಸಾಮಾನ್ಯವಾಗಿ ಬರುವಂತಹ ಉದಾಹರಣೆಗಳು ಇವು. ಸೊ ದ ಫಸ್ಟ್ ಒನ್, ಆಕ್ಟರ್ ಅಂಡ್ ಆಕ್ಟ್ರೆಸ್, ನಟ ಮತ್ತು ನಟಿ. ಬ್ಯಾಚುಲರ್, ಬ್ಯಾಚುಲರೆಟ್. ಬ್ಯಾಚುಲರ್ ಅಂದ್ರೆ ಇನ್ನೂ ಮದುವೆ ಆಗದಿರುವವರು. ಸೊ ಬ್ಯಾಚುಲರ್ ಅಂದ್ರೆ ಸಪೋಸಿಡ್ಲಿ ಇಟ್ ಈಸ್ ಮ್ಯಾಸ್ಕ್ಯುಲಿನ್ ಫಾರ್ಮ್ ಅಂಡ್ ಬ್ಯಾಚುಲರೆಟ್ ಅಂದ್ರೆ ಫೆಮಿನೈನ್ ಫಾರ್ಮ್. ಬಕ್ ಅಂಡ್ ಡೋ, ಇದನ್ನ ಜಿಂಕೆಗೆ ಉಪಯೋಗಿಸ್ತೇವೆ. ಜಿಂಕೆ, ಕನ್ನಡದಲ್ಲಿ ಜಿಂಕೆ ಹೆಣ್ಣು ಜಿಂಕೆ ಗಂಡು ಜಿಂಕೆ ಅಂತ ಮಾತ್ರ ಕರಿತೇವೆ, ಸಪರೇಟ್ ಆದ ಶಬ್ದಗಳಿಲ್ಲ. ಆದ್ರೆ ಇಂಗ್ಲಿಷ್ ನಲ್ಲಿ ಬಕ್ ಮತ್ತು ಡೋ. ಬಕ್ ಅಂದ್ರೆ ಗಂಡು ಜಿಂಕೆ, ಡೋ ಅಂದ್ರೆ ಹೆಣ್ಣು ಜಿಂಕೆ. ನೆಕ್ಸ್ಟ್ ವಿ ಹ್ಯಾವ್ ಬುಲ್ ಅಂಡ್ ಕೌ, ಎತ್ತು ಮತ್ತು ಹಸು. ಗ್ಯಾಂಡರ್ ಅಂಡ್ ಗೂಸ್, ಇದು ಬಾತುಕೋಳಿಗಳಿಗೆ ಉಪಯೋಗಿಸೋದು. ಗಂಡು ಬಾತುಕೋಳಿ ಆದ್ರೆ ನಾವು ಗ್ಯಾಂಡರ್ ಅಂತ ಕರಿತೇವೆ, ಹೆಣ್ಣು ಬಾತುಕೋಳಿ ಗೂಸ್. ಜೆಂಟಲ್ಮ್ಯಾನ್, ಲೇಡಿ ಅಥವಾ ಲಾರ್ಡ್, ಲೇಡಿ. ನೆಫ್ಯೂ, ನೀಸ್. ಸ್ಪೀಚ್ ಕೊಡುವಾಗ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ನೀವು ಕೇಳಿರ್ಬಹುದು. ಸೊ ಜೆಂಟಲ್ಮ್ಯಾನ್ ಇಸ್ ಮೇಲ್ ಫಾರ್ಮ್, ಲೇಡಿ ಇಸ್ ದ ಫೀಮೇಲ್ ಫಾರ್ಮ್. ಅಂಡ್ ನೆಫ್ಯೂ ಅಂದ್ರೆ ಅಳಿಯ, ಸೋದರ ಅಳಿಯ ಅನ್ನೋ ಅರ್ಥ ಬರುತ್ತೆ. ನೀಸ್ ಅಂದ್ರೆ ಸೋದರ ಸೊಸೆ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ವಿಜಾರ್ಡ್ ಅಂಡ್ ವಿಚ್, ಮಾಂತ್ರಿಕ ಮತ್ತು ಮಾಟಗಾತಿ. ಸೊ ವಿಜಾರ್ಡ್ ಅಂಡ್ ವಿಚ್. ನೆಕ್ಸ್ಟ್ ವಿ ಹ್ಯಾವ್ ಬ್ಯಾರನ್ ಅಂಡ್ ಬ್ಯಾರನೆಸ್. ನೆಕ್ಸ್ಟ್ ಬೆನಿಫ್ಯಾಕ್ಟರ್, ಬೆನಿಫ್ಯಾಕ್ಟ್ರೆಸ್. ಕೌಂಟ್, ಕೌಂಟೆಸ್. ಡ್ಯೂಕ್, ಡಚಸ್. ಎಂಪರರ್, ಎಂಪ್ರೆಸ್. ಈ ಡ್ಯೂಕ್, ಡಚಸ್, ಎಂಪರರ್, ಎಂಪ್ರೆಸ್ ಈ ರೀತಿಯ ಶಬ್ದಗಳು ಹಿಂದಿನ ಕಾಲದ ರಾಜರಾಣಿಯರಿಗೆ ಉಪಯೋಗಿಸ್ತಾ ಇದ್ರು. ನೆಕ್ಸ್ಟ್ ವಿ ಹ್ಯಾವ್ ಮೂವಿಯಲ್ಲಿ ಬರುವಂತ ಹೀರೋ, ಹೀರೋಯಿನ್. ಹೋಸ್ಟ್, ಹೋಸ್ಟೆಸ್. ಹೋಸ್ಟ್, ಹೋಸ್ಟೆಸ್ ಅಂದ್ರೆ ಮನೆಗೆ ಅತಿಥಿಗಳು ಬಂದಾಗ ಅವರನ್ನ ನೋಡಿಕೊಳ್ಳುವಂತವ್ರು. ನೆಕ್ಸ್ಟ್ ವಿ ಹ್ಯಾವ್ ಲ್ಯಾಂಡ್ ಲಾರ್ಡ್, ಲ್ಯಾಂಡ್ ಲೇಡಿ. ಅಂದ್ರೆ ಈಗ ಒಂದು ಮನೆಯಲ್ಲಿ ನಾವು ರೆಂಟಿಗೆ ವಾಸವಾಗಿದ್ರೆ ಆ ಓನರ್ಗಳನ್ನ ನಾವು ಲ್ಯಾಂಡ್ ಲಾರ್ಡ್ ಅಥವಾ ಲ್ಯಾಂಡ್ ಲೇಡಿ ಅಂತ ಕರಿತೇವೆ. ಮಾಸ್ಟರ್, ಮಿಸ್ಟ್ರೆಸ್. ಮಾಂಕ್, ನನ್. ಮಾಂಕ್, ನನ್ ಅಂದ್ರೆ ಸನ್ಯಾಸಿ, ಸನ್ಯಾಸಿನಿ. ಪೋಯೆಟ್, ಪೋಯೆಟೆಸ್. ಕವಿ, ಕವಯಿತ್ರಿ ಅನ್ನೋ ಅರ್ಥ. ಪ್ರೀಸ್ಟ್, ಪ್ರೀಸ್ಟೆಸ್. ಪುರೋಹಿತ, ಪುರೋಹಿತೆ. ಸ್ಟಿವಾರ್ಡ್, ಸ್ಟಿವಾರ್ಡೆಸ್. ಸುಲ್ತಾನ್, ಸುಲ್ತಾನ. ಟೈಗರ್, ಟೈಗ್ರೆಸ್ ಪ್ರಾಣಿಗೆ. ಹುಲಿ, ಗಂಡು ಹುಲಿ ಮತ್ತು ಹೆಣ್ಣು ಹುಲಿ. ವೇಟರ್, ವೇಟ್ರೆಸ್. ಈಗ ರೆಸ್ಟೋರೆಂಟ್ಗಳಿಗೆ ಹೋದಾಗ ಊಟವನ್ನು ಸಪ್ಲೈ ಮಾಡುವವರು ವೇಟರ್ ಅಂಡ್ ವೇಟ್ರೆಸ್. ಈ ರೀತಿಯ ಇದರದ್ದೇ ಕನ್ನಡ ರೂಪ ಇಲ್ಲಿ ಕೊಟ್ಟಿದ್ದೇವೆ. ಈ ರೀತಿಯ ಹಲವಾರು ಶಬ್ದಗಳನ್ನ ನಾವು ಎರಡು ಫಾರ್ಮ್ ಆಗಿ ಉಪಯೋಗಿಸ್ತೇವೆ. ಇಲ್ಲಿ ಮತ್ತೆ ಈ ರೀತಿಯ ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲೈನ್ ಜೆಂಡರ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಟೆಕ್ನಿಕ್ ಅಂತ ಏನಿಲ್ಲ. ನೀವು ಓದುವ ಹವ್ಯಾಸವನ್ನ ಹೆಚ್ಚೆಚ್ಚು ಬೆಳೆಸಿಕೊಂಡು ವೊಕ್ಯಾಬುಲರಿ ಹೆಚ್ಚಾದ ಹಾಗೆ ನಿಮ್ಗೆ ಆಟೋಮೆಟಿಕ್ ಆಗಿ ಇದು ಫಿಮೇಲ್ ಜೆಂಡರ್ ಅಲ್ಲಿ ಇದೆಯಾ, ಮ್ಯಾಸ್ಕ್ಯುಲೈನ್ ಜೆಂಡರ್ ಅಲ್ಲಿ ಇದೆಯಾ ಅಂತ ಗೊತ್ತಾಗತ್ತೆ. Let us see some of the common exercises for better understanding. The first one is give the feminine gender of wizard. ಈಗಾಗಲೇ ಹೇಳಿದಾಗೆ wizard
ಅನ್ನೋದು ಮಾಂತ್ರಿಕ ಅನ್ನೋ ಅರ್ಥ. ಅದರ ಫೀಮೇಲ್ ಜೆಂಡರ್ ಇಸ್ ವಿಚ್. ಸೊ ಕರೆಕ್ಟ್ ಆನ್ಸರ್ ಇಸ್ ವಿಚ್. ನೆಕ್ಸ್ಟ್ ಫೆಮಿನೈನ್ ಜೆಂಡರ್ ಆಫ್ ಗವರ್ನರ್. ಗವರ್ನರ್ ಅನ್ನೋದಕ್ಕೆ ಫೀಮೇಲ್ ಜೆಂಡರ್ ಇಸ್ ಗವರ್ನೆಸ್. ದಿಸ್ ಇಸ್ ದ ಫೀಮೇಲ್ ಫಾರ್ಮ್ ಆಫ್ ಇಟ್. ನೆಕ್ಸ್ಟ್ ಫೀಮೇಲ್ ಜೆಂಡರ್ ಆಫ್ ಸ್ಟಿವಾರ್ಡ್. ಸ್ಟಿವಾರ್ಡ್ ಅನ್ನೋದಕ್ಕೆ ಸ್ಟಿವಾರ್ಡೆಸ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ದ ಕರೆಕ್ಟ್ ಆಪ್ಷನ್. ಫೆಮಿನೈನ್ ಜೆಂಡರ್ ಆಫ್ ಮಾಂಕ್ ಅಂದ್ರೆ ಸನ್ಯಾಸಿ. ನನ್ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್. ನಾಟ್ ಮಾಂಕೆಟ್ ಮಾಂಕೆಸ್ ಅಂತ ತಪ್ಪಬಹುದು ಇಲ್ಲಿ, ಆದ್ರೆ ಕರೆಕ್ಟ್ ಆನ್ಸರ್ ಇಸ್ ನನ್. ನೆಕ್ಸ್ಟ್ ಸುಲ್ತಾನ್. ಫೀಮೇಲ್ ಜೆಂಡರ್ ಇಸ್ ಸುಲ್ತಾನ, ನಾಟ್ ಸುಲ್ತೆಸ್. ಇಟ್ ಇಸ್ ಸುಲ್ತಾನ ಇಸ್ ದ ಕರೆಕ್ಟ್ ಆಪ್ಷನ್. Next, empress. That is already female form and the masculine form is emperor. Emperor and empress. Eve is another word. We have to give the masculine gender of it. Eve ಅನ್ನೋದು ಹೆಣ್ಣು ಕುರಿ. ಅದಕ್ಕೆ ಗಂಡು ಕುರಿಗೆ ಇಂಗ್ಲಿಷ್ ನಲ್ಲಿ ರ್ಯಾಮ್ ಅಂತ ಕರಿತೇವೆ. ಸೊ ರ್ಯಾಮ್ ಅಂಡ್ ಈವ್. ಕನ್ನಡದಲ್ಲಿ ಸಪರೇಟ್ ಆದ ಶಬ್ದಗಳಿಲ್ಲ ಹೆಣ್ಣು ಕುರಿ ಗಂಡು ಕುರಿಗೆ. ಕುರಿ ಅಂತ ಮಾತ್ರ ಕರಿತೇವೆ. ಇಂಗ್ಲಿಷ್ ನಲ್ಲಿ ಹೆಣ್ಣು ಕುರಿ ಈವ್ ಅಂಡ್ ಗಂಡು ಕುರಿ ರ್ಯಾಮ್. Next, duck. I have already told you. Duck is the female form and drake is the male form of it. ಬಾತುಕೋಳಿ duck and drake ಅಂತ ಕರಿತೇವೆ. Next, spinster. ಅಂದ್ರೆ ಮದುವೆ ಆಗದ ಹೆಣ್ಣು ಮಗಳಿಗೆ spinster ಅಂತ ಕರಿತೇವೆ. And the masculine gender of it is bachelor. Bachelor and spinster. Next, duchess is given. The masculine form of it is duke. We say duke and duchess. Now, let us look into some of the previous year questions. They have given 4 sets of female genders here. Feminine gender they have given. ಪ್ರತಿ ಗ್ರೂಪ್ ಅಲ್ಲೂ ಮೊದಲನೇ ಕೊಟ್ಟ ಶಬ್ದಗಳು ಮೇಲ್ ಜೆಂಡರ್ ಅಲ್ಲಿ ಇದೆ ಅಥವಾ ಮ್ಯಾಸ್ಕ್ಯುಲಿನ್ ಜೆಂಡರ್ ಅಲ್ಲಿ ಇದೆ. ನಂತರ ಕೊಟ್ಟಂತ ಶಬ್ದಗಳು ಫೆಮಿನೈನ್ ಅಥವಾ ಫೀಮೇಲ್ ಜೆಂಡರ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕದು ಸರಿಯಾಗಿ ಹೊಂದಿಕೆ ಆಗ್ತಾ ಇದ್ರೆ ಆ ಗ್ರೂಪ್ ಅನ್ನ ನಾವು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. So the first option we will see poet, poetess, hero, heroine, prince, princess, waiter, waitress. All the 4 are correct options, correct answers for feminine gender. Now B group, hunter, huntress, monitor, monitress, master, mistress, shepherd, shepherdess. All the 4 are again correct here. Next C group, nephew, niece, ram, eve, lion, lioness, gander, goose. All the 4 once again they are all correct. And the last group is priest, priestess, leopard, leopardess, proprietor, proprietress, emperor, empress. Again all the 4 are correct. So here the right option is the 4th one. A, B, C and D. All the 4 are correct answers. Now moving on to the next set. Next, the A set is hero, heroine, that is correct. Lad, lass, that is correct. ಹುಡುಗನಿಗೆ ಹೇಳ್ತೇವೆ. Executor, this is wrong. Executrix is actually the female form of it. Next, heir, heiress we say. H is silent here. ಒಂದು ಆನುವಂಶಿಕವಾಗಿ ಇನ್ಹೆರಿಟ್ ಮಾಡೋದಕ್ಕೆ ನಾವು ಏರ್ ಅಂತ ಕರಿತೇವೆ. ಇವಾಗ ತಂದೆಯ ಆಸ್ತಿಯನ್ನ ಮಗನಿಗೆ ಇನ್ಹೆರಿಟ್ ಮಾಡೋದಕ್ಕೆ ಅಥವಾ ಮಗಳು ಇನ್ಹೆರಿಟ್ ಮಾಡೋದಕ್ಕೆ ವಿ ಸೇ she is the heir of the family. heiress ಅಂತ ಕರಿತೇವೆ. HEIRESS ಅನ್ನೋದು ಕರೆಕ್ಟ್ ಆನ್ಸರ್. ಸೊ A should be the wrong group. Now let us look into B group. poet, poetess ಕರೆಕ್ಟ್ ಇದೆ. ಅದು ಪೊಟೆಸ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿದೆ. poet, poetess ಅಂತ ಕೊಟ್ಟಿದ್ದಾರೆ, ತಪ್ಪು. ನೆಕ್ಸ್ಟ್ ಟೈಗರ್, ಟೈಗ್ರೆಸ್ ಕರೆಕ್ಟ್ ಇದೆ. ಗಾಡ್, ಗಾಡೆಸ್ ಕರೆಕ್ಟ್ ಇದೆ. ಹಂಟರ್, ಹಂಟ್ರೆಸ್ ಆಗ್ಬೇಕಿದು. ಹಂಟರ್ಸ್ ಅಂತ ಕೊಟ್ಟಿದ್ದಾರೆ, ಪ್ಲೂರಲ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅಗೇನ್ ಬಿ ಇಸ್ ಆಲ್ಸೋ ಅ ರಾಂಗ್ ಗ್ರೂಪ್. Let us look into the C group. Actor, actress is correct. Duke, duchess is correct. Host, hostess is correct. Wizard and witch is also correct. So far we have come across only one correct group, that is the C. Let us look into the last group D. Lion, lioness, that is correct. Dry. Okay, now dry is first of all it is not a noun. ಅದು ನಾಮಪದವೇ ಅಲ್ಲ. ಡ್ರೈ ಅನ್ನೋದು ನಾಮಪದ ಮತ್ತು ವರ್ಬ್ ಆಗಿ ಎರಡು ಆಗಿ ಉಪಯೋಗಿಸಬಹುದು. ಇಲ್ಲಿ ಡ್ರೈ, ಡ್ರೈಡ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆಗಿ ವರ್ಬ್ ಅನ್ನ ಉಪಯೋಗಿಸಿದ್ದಾರೆ. ಒಣಗಿಸುವುದು, ಒಣಗಿಸಿದ್ದೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಇಟ್ ಶುಡ್ ಬಿ ಅ ರಾಂಗ್ ಆನ್ಸರ್. ವಿ ಕೆನಾಟ್ ಕಾಲ್ ಇಟ್ ಆಸ್ masculine and feminine. It is actually present tense and past tense of the verb. Next, lord and lady is correct. Master and mistress is correct.
So basically A, B and D, all the three are wrong answers. Only C is the correct option. With this, we are done with our 13th lesson, masculine and feminine. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ 13ನೇ ಪಾಠ ಇಲ್ಲಿಗೆ ಮುಗ್ದಿದೆ. I hope you have understood. Thank you.